ಗ್ಲೌಸ್ ಇದು ತಗೊಬೇಕಾಗಿತ್ತು ಗೈಸ್. ನಾವು ಹೋಗ್ತಿರೋ ಜಾಗಕ್ಕೆ ಇದು ಮೈನಾಗಿ ಯೂಸ್ ಬರುತ್ತೆ. ನೋಡೋಣ ಯಾರಾದರೂ ಸ್ಪಾನ್ಸರ್ ಮಾಡ್ತಾರ ನಾವು ಹುಡುಗರು ಅಂತ ಕಾಯ್ತಾ ಇದ್ದೀನಿ. ಫುಲ್ಲು ಫ್ರೈಗ್ನಿ ಸಕ್ಕತ್ತಾಗೈತೆ ಇದು. ನೋಡಿ ಒಳ್ಳೆ ಶೂ. ನನ್ನ ಹತ್ರ ಶೂಸ್ ಐತೆ ಇವಾಗ. 799 ಎಲ್ಲ ಮೇಲ್ಗಡೆ ಹೋಗ್ಬೇಕು. CR7 200 ರೂಪಾಯಿ. ಜರ್ಸಿ ಬೇಕು ಅಂದರೆ ನೋಡ್ರಿ, ಇಲ್ಲಿ ವಿರಾಟ್ ಕೊಹ್ಲಿ ಇವ್ರದ್ದು, MS ಧೋನಿ ಆ ಥರ ಜರ್ಸಿ ಜಾಕೆಟ್ಗಳು ಸಿಗ್ತಾಯಿಲ್ಲ ನಮಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಗುರು ಬೆಳಗ್ಗೆಯಿಂದ ಡೈಲಿ ಒಂದೊಂದು ಕಂಟೆಂಟ್ ಕೊಡೋಣ ಅಂತ ಫಿಕ್ಸ್ ಆಗಿಬಿಟ್ಟು ಬೆಳಗ್ಗೆಯಿಂದ ಎಡಿಟಿಂಗ್ ಮಾಡ್ಕೊಂಡೆ ಕುಂತಿದ್ದೆ. ಅದಕ್ಕೆ ಲೈಟಾಗಿ ತಲೆ ಕೆಟ್ಬಿಟ್ಟಿದ್ದು. ಅದಕ್ಕೆ ಏನು ಮಾಡ್ತಿದ್ದೀನಿ, ಒಂದು ಜಾಕೆಟ್ ತೊಗೊಬೇಕು ಗೈಸ್. ಅದಕ್ಕೆ ನನ್ನ ನಿಯರ್ ಇರೋ ಅಂಥ ವೈಲ್ಡ್ ಕ್ರಾಫ್ಟ್ ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ವೈಲ್ಡ್ ಕ್ರಾಫ್ಟ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಜಾಕೆಟ್ ತೊಗೊಂಡು ಹಂಗೆ ಸ್ವಲ್ಪ ಫನ್ ಮಾಡ್ಕೊಂಬರೋಣ. ಗೈಸ್ ಹಂಗೆ ನಿಮಗೆ ನೆಕ್ಸ್ಟ್ ಟ್ರಿಪ್ ಯಾವುದು ಅಂತಲೂ ಹೇಳಲಿಲ್ಲ ಅಲ್ವಾ. ನೆಕ್ಸ್ಟ್ ಟ್ರಿಪ್ ಯಾವುದಪ್ಪ ಅಂದರೆ ಅದು ಸ್ವಲ್ಪ ಸಸ್ಪೆನ್ಸಲ್ಲೇ ಇರಲಿ. ಹೋದಾಗೆ ಒಂದು ಟ್ವಿಸ್ಟ್ ಸಿಗುತ್ತೆ. ಇವಾಗ ಗಾಡಿ ಇಲ್ಲ ನನ್ನ ಹತ್ರ, ಅದಕ್ಕೆ ಇವಾಗ ಬೈಕ್ ಇಸ್ಕೊಂಡು ಬೈಕಲ್ಲಿ ಹೋಗ್ಬಿಡೋಣ ಗೈಸ್. ಹೆಲ್ಮೆಟ್ ಹಾಕ್ಕೊಂಡು ಸಿಟಿಗೆ ಹೋಗ್ಬೇಕಲ್ವಾ, ಹೆಲ್ಮೆಟ್ ಇರಲೇಬೇಕು, ಅದು ನಮ್ಮ ಸೇಫ್ಟಿಗೋಸ್ಕರ. ಬನ್ನಿ ಇವಾಗ ಗಾಡಿ ತೊಗೊಂಡು ಹೊಂಟ್ಬಿಡೋಣ ಗೈಸ್. ಫೈನಲಿ ನೋಡ್ಬೋದು ಗಾಡಿ ಆಯಿತು, ಯಾರಿಗೆ ಗಾಡಿ ಏನೋ ಅರೇಂಜ್ ಆಯಿತು. ಆದರೆ ಏನಪ್ಪ ಪ್ರಾಬ್ಲಮ್ ಅಂದರೆ ಹೆಲ್ಮೆಟ್ ಇರಲಿಲ್ಲ. ನಮ್ಮ ಅಣ್ಣ ಯಾರಿಗೂ ಕೊಟ್ಬಿಟ್ಟಿದ್ದ. ಅಂದರೆ ಹಂಗೆ ಹೇಳೋದು, ಫ್ರೆಂಡ್ಸು ಒಬ್ರಿಗೊಬ್ರು ಆಯ್ತಾರೆ ಅಂದರೆ ಹೆಲ್ಮೆಟ್ ಕೊಡೋದ್ರಲ್ಲಿ ಆಯ್ತೀವಿ. ಹಂಗೆ ನಿಮ್ಗೆ ಹಂಗೆ ಒಂದು ಮಾತು ಹೇಳಬೇಕು, ಹಂಗೆ ಹೋಗೋಣ ಮುಂದೆ ಹೋಗ್ತಾ ಹೇಳ್ತೀನಿ ನಿಮಗೆ. ಗುರು ನಿಮಗೆ ಆವಾಗಲೇ ಏನೋ ಹೇಳಬೇಕು ಅಂತ ಹೇಳೋದಲ್ಲ, ಇವಾಗ ಹೇಳ್ತೀನಿ ಕೇಳಿ. ಜೀವನದಲ್ಲಿ ಇವತ್ತು ನಾವೇನಿದ್ದೀವೋ ಈ ಪರಿಸ್ಥಿತಿ ಒಳ್ಳೇದೇ ಅಂತ ಹೇಳ್ತಾರೆ. ಯಾಕಪ್ಪ ಅಂತೀರಾ, ದೇವರು ಯಾವುದೋ ಒಂದು ಬುಕ್ಕಲ್ಲಿ ಓದಿದ ಕ್ಯಾಪ್ನ, ದೇವರು ಅತಿ ಜಾಸ್ತಿ ದುಡ್ಡು ಮಾಡಿದವ್ರಿಗೆ ತಿನ್ನೋ ಆಯಸ್ಸನ್ನ ಕಿತ್ಕೊಂಡ್ಬಿಡ್ತಾನಂತೆ. ಅದೆಷ್ಟು ಸತ್ಯ ಅನಿಸ್ತದೆ. ಇವಾಗ ಅದೇ ಯಾರೋ ಒಬ್ಬ ಗಾರೆ ಕೆಲಸ ಮಾಡೋನು ದಿನಕ್ಕೆ 500 ರೂಪಾಯಿ ದುಡಿದ್ರೆ 100 ರೂಪಾಯಿ ಬಿರಿಯಾನಿ ತಿಂತಾನೆ, ಇನ್ನೊಂದು 300 ರೂಪಾಯಿ ಮನೆ ಕೊಡ್ತಾನೆ, ಒಂದು 200 ರೂಪಾಯಿ ಎಣ್ಣೆ ಹೊಡಿತಾನೆ, ನೆಮ್ಮದಿಗೆ ಜೀವನದ ಸಾಗಿಸ್ತಾನೆ. ಅದೇ ಒಬ್ಬ ಶ್ರೀಮಂತ 100 ಕೋಟಿ ರೂಪಾಯಿ ದುಡಿದ್ರು ಅವ್ನು ತಿನ್ನೋದು ಬೆಳಗ್ಗೆ ಎದ್ರೆ ಒಂದು 2 ಪೀಸ್ ಬ್ರೆಡ್ಡು ಇಲ್ಲ ಯಾವುದೋ ಒಂದು ಆಮ್ಲೆಟು. ಅದೇ 100 ಕೋಟಿ ದುಡ್ದಿರೋನಿಗೆ ರಾತ್ರಿ ಎಲ್ಲ ಟೆನ್ಷನ್ನು, ನಿದ್ದೆ ಬರದೆ ಮಲ್ಗಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಮಾಡಿ ತಂದಾನೆ. ಅದಕ್ಕೆ ಹೇಳೋದು, ನಾವಿರೋಂಥ ಜೀವನ ಇದು ಸ್ವರ್ಗ ಗುರು. ನಿಮ್ಮ ಜೀವನದಲ್ಲಿ ನೀವು ನಿಭಾಯಿಸ್ದಂಗೆ ಬೇರೆ ಯಾರು ನಿಭಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳೋದೇ ಒಂದೇ, ನೀವು ಇರೋವರೆಗೂ ನಿಮ್ಮದು ಗುರು, ನೀವು ಸತ್ತ ಮೇಲೆ ಬೇರೆ ಯಾರ್ದು. ಅದಕ್ಕೆ ಇರೋವರೆಗೂ ನಾವು ನಮ್ಮವರು ಅಂತ ಚೆನ್ನಾಗಿ ಬದುಕಿ. ಯಾರ್ದೋ ಏನೋ ತಗೊಂಡ್ರು ಅನ್ನೋದ್ರ ಮೇಲೆ ಅತಿ ಆಸೆ ಪಡೋಕೆ ಹೋಗ್ಬಿಟ್ರಿ. ಇವತ್ತು ಏನು ನಮ್ಮ ಹತ್ರ ಆಯ್ತಲ್ವಾ ಅದನ್ನ ಉಪಯೋಗಿಸ್ಕೊಳ್ರಿ. ನಾಳೆ ಏನೋ ಬರ್ತದೆ, ನಾಡ್ದೇನೋ ಸಿಗ್ತದೆ, ಅವನ್ನೆಲ್ಲ ಬಿಟ್ಬಿಟ್ರಿ. ಇರೋದಿಷ್ಟೇ ಜೀವನ. ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ಬಿಡೋಷ್ಟೊತ್ತು ಕಳೆದೋಯ್ತದೆ. ಇರೋ ಜೀವನ ಖುಷಿಗೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ಅಷ್ಟೇ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು ಗಾಯ್ಸ್. ಈ ರೋಡ್ ಸೈಡಲ್ಲಿ ಹೋದಾಗಿಂದನೂ ನೋಡ್ತಾ ಇದ್ದೀನಿ, ಅದೇನೋ ಗೊತ್ತಿಲ್ಲ. ಈ ಕಡೆ ಕಟ್ತಾನೆ ಅವ್ರೆ. ಅದೇನು ಕಟ್ತಾವ್ರೆ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಸ್ವಲ್ಪ ತಿಳ್ಕೊಂತೀನಿ ಅದೇನು ಕಟ್ತಾವ್ರೆ ಇಲ್ಲಿ ಅಂತ. ಗೈಸ್ ಫೈನಲ್ ಆಗಿ ನೋಡ್ಬೋದು, ಇವಾಗ ನಾವಿದ್ದೀವಿ ಸುಂಕುತ್ಕಟ್ಟೆಯಲ್ಲಿರುವಂಥ ವೈಲ್ಡ್ ಕ್ರಾಫ್ಟ್ ಸ್ಟೋರಲ್ಲಿ. ಹೆಂಗೆ ಹೋಗೋದಪ್ಪ ಇಲ್ಲಿ ದಾರಿ. ಪಾರ್ಕಿಂಗ್ ಮಾತ್ರ ವೈಲ್ಡ್ ಕ್ರಾಫ್ಟ್ಗೆ ಬಿಟ್ಬಿಟ್ಟವ್ರೆ, ಅದೊಂದು ಖುಷಿ ವಿಷಯ. ನೀವೇನಾದರೂ ಹೇಳಿ ಗೈಸ್, ನಾವಿರುವಂಥ ಊರು ಬಂದ್ಬಿಟ್ಟು ಒಂಥರ ಸ್ವರ್ಗ ಇದ್ದಂಗೆ. ಬರೀ ಭಾನುವಾರದತ್ತು ಮಾತ್ರ ಟ್ರಾಫಿಕ್ ಆಯ್ತದೆ. ಇವಾಗ ಬನ್ನಿ ವೈಲ್ಡ್ ಕ್ರಾಫ್ಟ್ ಸ್ಟೋರ್ಗೆ ಹೋಗ್ಬಿಟ್ಟು ಒಂದು ಜಾಕೆಟ್ ತೊಗೊಬೇಕು. ಲಾಸ್ಟ್ ಟೈಮ್ ಕುಂಭಮೇಳಕ್ಕೆ ಹೋಗಿದಾಗ ಅಲ್ಲೇ ಬಿಟ್ಕೊಂಡ್ಬಿಟ್ಟಿದೆ ಗೈಸ್ ಜಾಕೆಟು. ಅದಕ್ಕೆ ಒಂದು ಜಾಕೆಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಇವಾಗ. ಗಾಯ್ಸ್ ಇಲ್ಲಿ ಫೈನಲ್ ಆಗಿ ನಮ್ಮದು ಇದು ಸಿಗಲಿಲ್ಲ ಗೈಸ್. ಅದು ನನಗೆ ಯಾವ್ದು ಬೇಕಾಗಿತ್ತು ಅದಕ್ಕೆ ಬಂದೆ. ಅವರು ಸರ್ ಸ್ಟಾಕ್ ಖಾಲಿ ಆಗಿಬಿಟ್ಟಿದೆ, ಪ್ರಿಂಟಿಂಗ್ ಮಾಡ್ತಾ ಇಲ್ಲ ಅಂದರು. ಇವಾಗ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ಹಂಗೆ ಹೋಗೋ ಮಗ ಅಂದು ನಾನಲ್ಲ. ಇವಾಗ ಅದಕ್ಕೆ ಡೆಕತ್ಲಾನ್ಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿಂದ ಹಿಂಗೆ ಕೆಳಗಡೆ ಎಳ್ಕೊಂಬಿಟ್ಟು ಡೆಕತ್ಲಾನ್ಗೆ ಹೋಗ್ಬಿಡೋಣ. ಬೆಸ್ಟ್ ಅದು. ಡೆಕತ್ಲಾನ್ಗೆ ಹೋಗಿ ಅಲ್ಲಿಗೆ ಹೋಗ್ಬಿಟ್ಟು ಜಾಕೆಟ್ ತೊಗೊಂಡೆ ಹೋಗೋದು ಮನೆಗೆ ಇವತ್ತಂತೂ. ಗುರು ಅದು ಏನೋ ಗೊತ್ತಿಲ್ಲ ಗುರು, ನಾನು ಎಲ್ಲಿ ಹೋಯ್ತು ಟ್ರಾಫಿಕ್ ನಾನು ಹಿಂದೆನೇ ಬರೋಂಗೆ ಅನಿಸ್ತೈತೆ. ಅವಾಗಿಂದ ಬರೀ ಟ್ರಾಫಿಕೆಲ್ಲ ಸಾಯೋದೇ ಆಗೈತೆ. ಇನ್ನು ಮುಂದಕ್ಕೂ ಮೂವ್ ಆಗಿಲ್ಲ ನಾನು ಅವಾಗಲಿಂದ. ಫುಲ್ಲು ಪೈನ್ ಇವತ್ತಂತೂ ಗೈಸ್. ಫೈನಲ್ ಆಗಿ ನೋಡ್ಬೋದು, ಗಾಡಿ ಇಲ್ಲಿ ಹಾಕಿದ್ದೀವಿ. ಡಿಕಾತ್ಲಾನ್ಗೆ ಬಂದಿದ್ದೀವಿ ಗೈಸ್. ನೀವೇನಾದರೂ ಹೇಳ್ರಿ, ಯಪ್ಪ ಈ ಸಿಟಿಲಿ ಗಾಡಿ ಓಡಿಸೋದು ಸಿಕ್ಕಾಬಟ್ಟೆ ಕಷ್ಟ ಬಿಡ್ರಿ. ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮಗೆ, ಈ ಬೇರೆ ಕಡೆ ಒಂದು 100 ಕಿಲೋಮೀಟ್ರ್ ಓಡಿಸಿದ್ರೆ ಈ ಸಿಟಿಗೆ ಒಂದು 10 ಕಿಲೋಮೀಟ್ರ್ ಓಡಿಸೋ ಸಮ. ಯಾಕೆಂದರೆ ಅಲ್ಲೂ ತಿಕ್ಕಾನು ಹೋಯ್ತದೆ, ಇಲ್ಲಿ 10 ಕಿಲೋಮೀಟ್ರ್ ಓಡಿಸಿದ್ರೆ ತಿಕ್ಕ ಜೊತೆಗೆ ಕೈಕಾಲು ಹೋಗ್ತಿರ್ತದೆ. ಬನ್ನಿ ಒಳಗಡೆ ಹೋಗೋಣ ಗೈಸ್. ಒಳಗಡೆ ಎಂಟ್ರಿ ನೋಡ್ರಿ ಹೆಂಗೈತೆ. ಒಳಗಡೆ ಏನೋ ಬರೋದು ಬಂದೆ.
ನೋಡಿ ಒಳ್ಳೆ ಶೂ. ನನ್ನ ಹತ್ರ ಶೂಸ್ ಐತೆ ಇವಾಗ ಸದ್ಯಕ್ಕೆ. ನನಗೆ ಬೇಕಾಗಿರೋ ಜಾಕೆಟು, ಶರ್ಟ್ಸು ಅವೇ. ಶರ್ಟ್ಸ್ ನೋಡೋಣ ಇರಿ, ನನಗಾಗೋದು ಯಾವುದಾದ್ರೂ ಇದ್ದರೆ ತೊಗೊಂಬಿಡ್ತೀನಿ. 799. ಸ್ವಲ್ಪ ನನಗೆ ಅಗಲ ಇರಬೇಕು, ಅಗಲ ಇದ್ದರೆ ಚೆನ್ನಾಗಾಗುತ್ತೆ ಗೈಸ್. ಚೆನ್ನಾಗಿದೆ ಶರ್ಟ್ ಇದೆ, ಬ್ರ್ಯಾಂಡು, ತಗೊಬೋದು. ಚಡ್ಡಿಗಳು ಇಲ್ಲ ನನ್ನ ಹತ್ರ. ಫಸ್ಟು ಒಂದು ಜಾಕೆಟ್ ತೊಗೊಂಬಿಡೋಣ, ಆಮೇಲೆ ನೋಡೋಣ. ಆ ಕಡೆ ಜಾಕೆಟ್, ಆಮೇಲೆ ಇದಕ್ಕೂ ಕಮೆಂಟ್ ಹಾಕ್ಬಿಟ್ಟಿರ ಏನಪ್ಪ ಜಾಕೆಟ್ ಅಂತ. ಜಾಕೆಟ್ ಅಲ್ಲ, ಜಾಕೆಟು ನೋಡಿ ಗೈಸ್. ಈ ಥರದ್ರಲ್ಲೇ ಉಲ್ಲನ್ ಬರೋದು ನನಗೆ. ಉಲ್ಲಂದು ಇಷ್ಟ ಆಗೋದು, ಸಕ್ಕತ್ತಾಗಿತ್ತು. ಲಾಸ್ಟ್ ಟೈಮ್ ತಗೊಂಡಿದ್ದೆ. ಏನು ಮಾಡೋದದು, ಟೈಮು ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಅದು ಲಾಸ್ಟ್ ಟೈಮು ಕುಂಭಮೇಳಕ್ಕೆ ಹೋಗಿದಾಗ ಅಲ್ಲೆಲ್ಲೋ ಬಿದ್ದೋಗ್ಬಿಟ್ಟಿರೋದು ಗೈಸ್. ಇದು ಲೇಡೀಸ್ ಇದ್ದಂಗೆ ಐತೆ, ಲೇಡೀಸ್ದಿದು. ನಾವು ಜೆಂಟ್ಸ್ ಸೈಡ್ಗೆ ಹೋಗ್ಬೇಕು ಗೈಸ್. ಬಾಯ್ಸ್ಗೆಲ್ಲ ಮೇಲ್ಗಡೆ ಹೋಗ್ಬೇಕು. CR7ದು ನನಗೇನು ಗೊತ್ತು, ಹುಡುಗಿರ್ದು ಕೆಳಗಡೆ ಅಂತ ಗೊತ್ತಿತ್ತು. ಇವಾಗ ಬಾಯ್ಸ್ದು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ಒಂದು ಜಾಕೆಟು, ಒಂದು ಶರ್ಟು, ಒಂದು ಚಡ್ಡಿ ತೊಗೊಂಬಿಡೋಣ ಗೈಸ್. ಫುಲ್ ಏರ್ ಫ್ರೀ ಇರೋದು. ಇಲ್ಲಿ ತಗೊಂಡ್ರೆ ಬ್ರ್ಯಾಂಡು, ನಿಮ್ಗೊಂದು 2-3 ವರ್ಷ ಬಳಕೆ ಬರುತ್ತೆ. ಚೆನ್ನಾಗಿ ಶರ್ಟ್ಗಳೆಲ್ಲ, ಅದಕ್ಕೆ ಇಲ್ಲಿಗೆ ಬಂದಿರೋದು. ಬನ್ನಿ ತೊಗೊಂಬಿಡೋಣ ಫಸ್ಟು. ವಾಟ್ರ್ ಬಾಟ್ಲು ಏನು ಬೇಕಂದ್ರೆ ತೊಗೊಂಡ್ರಿ. ಎಷ್ಟೈತೆ ಪ್ರೈಸು? 200 ರೂಪಾಯಿ. ಇವಾಗ ಫಸ್ಟು ತಗೊಂಬಿಡೋಣ ಬನ್ನಿ ಗೈಸ್. ಜರ್ಸಿ ಬೇಕು ಅಂದರೆ ನೋಡಿರಿ, ಇಲ್ಲಿ ವಿರಾಟ್ ಕೊಹ್ಲಿ ಇವ್ರದ್ದು, MS ಧೋನಿ ಆ ಥರ ಜರ್ಸಿ, ಕ್ರಿಕೆಟ್ ಕಿಟ್ಗಳು, ಬ್ಯಾಟ್ಗಳು ಎಲ್ಲ ಬ್ರ್ಯಾಂಡೆಡ್ ಬ್ಯಾಟ್ಗಳು. ಇವೆಲ್ಲ ಚೆನ್ನಾಗಿದೆ. ಪ್ಲಾಸ್ಟಿಕ್ದಿದು, ಇದು ವುಡ್ಡು. ಬಾಲ್ಗಳು ಎಲ್ಲ ಸಿಗುತ್ತೆ. ಬಾಲ್ ನೋಡೋಣ. ಈ ಪ್ಲಾಸ್ಟಿಕ್ ಬಾಲ್ಗಳು ಸ್ಪಂಜ್ ಥರ ಇದೆ. ಇಲ್ಲಿ ನೋಡ್ರಿ, ಕ್ರಿಕೆಟ್ ಕಿಟ್ಟು, ಚಿಕ್ಕ ಮಕ್ಕಳು ಆಡೋದು. ಇದು ದೊಡ್ಡ ಮಕ್ಕಳು ಬೇಕಂದ್ರೆ ಆಡ್ಬೋದು. ಚೆನ್ನಾಗೈತೆ. ಯಾವ ಥರ ಐತೆ ನೋಡ್ರಿ. ಇದೇನಿದು, ಏನಾದರೂ ಕರೆಕ್ಟಾಗಿ ಆಡಲಿಲ್ಲ ಅಂದ್ರೆ ಹಿಂಗೆ ತಲೆ ಹೊಡಿಯೋಕೆ ಅಂತ. ಅದಕ್ಕಲ್ಲ, ಇದು ಬ್ಯಾಟ್ಗೆ ಕರೆಕ್ಟಾಗಿ ಹೊಡೆದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈ ಲೆದರ್ ಬಾಲ್ ಬಿದ್ದಾಗ ಕ್ರಾಸ್ ಆಗಿಬಿಡುತ್ತೆ ಬ್ಯಾಟ್ಗಳು. ಆವಾಗ ಇದ್ರಲ್ಲಿ ಹೊಡೆದು ಸರಿ ಮಾಡ್ತಾರೆ ಬ್ಯಾಟ್ನ. ಅದಕ್ಕೆ ಅದು ಯೂಸ್ ಆಗುತ್ತೆ. ಸ್ಲಿಪ್ಪರ್ಸು, ಶೂಸು ಎಲ್ಲ ಅದಕ್ಕೇ. ಎಲ್ಲರೂ ಹಿಂಗೆ ಆಟ ಆಡೋಕ್ಕೆ ಬರೋದು ಜಾಸ್ತಿ ಜನ. ನಾವು ಇವ್ರ ಥರನೇ ಈಗ ಆಟ ಆಡ್ಕೊಂಡು ಬಂದು ನೋಡ್ಕೊಂಡು ಹೋಯ್ತಿದ್ದೋ. ಇವಾಗ ಇದು ಸ್ಕೇಟಿಂಗ್ದು ತಿರುಗುತ್ತೆ ಸ್ಕೇಟಿಂಗ್. ಅವು ಎಲ್ಲಾದರೂ ಈ ಜಾಕೆಟ್ಗಳೇ ಸಿಗ್ತಾಯಿಲ್ಲ ನಮಗೆ. ಸೈಕಲ್ಗಳು ನೋಡ್ಬೋದು, ಎಲ್ಲ 20-25 ಸಾವಿರ ಇದೆ. ಅಷ್ಟೊಂದು ಬಜೆಟ್ ಇಲ್ಲ ನಮ್ಮ ಹತ್ರ. ಬರೀ ತಿರ್ಗಾದೇ ಇದೆ ಅವಾಗಲಿಂದ. ಕಣ್ಣಿಗೆ ಅದು ಬಟ್ಟೆನೇ ಕಾಣಿಸ್ತಿಲ್ಲ. ಓಹೋ, ಇದಾದ ಪುಲವರ್ ನೋಡ್ರಿ, ಚೆನ್ನಾಗೈತೆ. ಪ್ರೈಸು ಅಷ್ಟೇ ಚೆನ್ನಾಗಿರ್ತದೆ. ಬರೀ ಹೋಗೋಣ. ಜಾಕೆಟ್ ತಗೊಳ್ಳೋಣ ಅಂತ ಬಂದಿದ್ದೀನಿ. ರೈಟ್ಗಳು ನೋಡ್ಬಿಟ್ರೆ ಬೆಚ್ಚ ಬಿದ್ದೋಯ್ತೀರ. ಎಲ್ಲ 2,500, 5,500. ಇದ್ರದ್ದೆಷ್ಟು? 5,000, 3,500, 9,000 ರೂಪಾಯಿ. ಒಂದು ಚೆನ್ನಾಗಿ 4,000 ಒಳಗಡೆ. ಸುಮ್ಮನೆ ಚೆನ್ನಾಗಿದೆ ಬಟ್ಟೆ. ಇದೆಷ್ಟು? ಅದು 6,000 ಗೈಸ್. ಇದಾದ ನೋಡ್ರಿ, ಇದ್ರದ್ದು ಇದ್ದಂಗದೆ. ಇದಕ್ಕೆ 800 ರೂಪಾಯಿ. ಅಯ್ಯೋ, ಎಲ್ಲೋಯ್ತಪ್ಪ, ಎಲ್ಲಿ ಸಿಗ್ತಾನೆ ಇಲ್ವಲ್ಲ ಗೈಸ್. ಶರ್ಟ್ಸು ಇದು ಎಲ್ಲ. ಇದು ನೋಡ್ರಿ, ಎಷ್ಟು ಉದ್ದ ಇದೆ. ಚೆನ್ನಾಗೈತೆ, ಉದ್ದ ಇದೆ ಸಿಕ್ಕಾಪಟ್ಟೆ. ಹಾಕೊಂಡ್ರೆ ನೀವು ಅಂಡರ್ವೇರ್ ಹಾಕೊಳ್ಳೋದೇ ಬೇಡ, ಹಂಗೆ ಮುಚ್ಕೊಂಡ್ಬಿಡ್ತದೆ. ಸಾರಿ, ಚಡ್ಡಿ ಹಾಕೊಳ್ಳೋದೇ ಬೇಡ, ಹಂಗೆ ಮುಚ್ಕೊಂಡ್ಬಿಡ್ತದೆ. ಇಲ್ಲಿ ಟೋಪಿಗಳು, ಇದು ಹ್ಯಾಂಡ್ ಗ್ಲೌಸ್, ಇದು ತಗೊಬೇಕಾಗಿತ್ತು ಗೈಸ್. ನಾವು ಹೋಗ್ತಿರೋ ಜಾಗಕ್ಕೆ ಇದು ಮೈನಾಗಿ ಯೂಸ್ ಬರುತ್ತೆ. ನೋಡೋಣ, ಯಾರಾದರೂ ಸ್ಪಾನ್ಸರ್ ಮಾಡ್ತಾರ ನಾವು ಹುಡುಗರು ಅಂತ ಕಾಯ್ತಾ ಇದ್ದೀನಿ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಯಾರನ್ನ ಸ್ಪಾನ್ಸರ್ ಮಾಡಿದ್ರೆ ತಗೊಂಡ್ಬಿಡ್ತೀನಿ. ಇದೇನು ಬಿಸ್ಕೊಂಡೇ ಬಿಡ್ತಲ್ಲಪ್ಪು, ಅದೊಂದು ಕತೆ ಆದ. ಆಮೇಲೆ ಎಷ್ಟೈತೆ ಇದ್ರ ರೈಟು ಗೈಸ್? 2,000 ರೂಪಾಯಿ. ಈ ಹ್ಯಾಂಡ್ ಗ್ಲೌಸ್ಗೆ 2,000 ರೂಪಾಯಿ ಕೊಡ್ಬೇಕು ನೀವು. ಯಪ್ಪ,
ಬ್ರ್ಯಾಂಡ್ ಅಂತ ಕೇಳಿದ್ದೆ, ಈ ಬಾಟಿ ಕಾಸ್ಟ್ಲಿ ಇರ್ತದೆ ಅಂತ ಗೊತ್ತಿಲ್ಲ. ಇದು ನೋಡಿ ಗೈಸ್ ಯಾವ ಥರ ಐತೆ, ಫುಲ್ಲು ಫ್ರೆಗ್ನೆನ್ಸ್ ಸಕ್ಕತ್ತಾಗೈತೆ ಇದ್ರದ್ದು, ಮುಟ್ಟಕ್ಕೆ ಸಕ್ಕತ್ತಾಗೈತೆ. ಎಲ್ಲ 500 ರೂಪಾಯಿ ಮೇಲೆ ಇದು ನೋಡ್ರಿ, 7,500-8,000 ಎಲ್ಲ ಕಮ್ಮಿ ರೇಟೇ ಇಲ್ಲ ಗೈಸ್. ನೋಡೋಣ, ಆದರೂ ಯಾವುದೋ ಒಂದು ತೊಗೊಂಬಿಡೋಣ ಇವಾಗ, ಟೈಮ್ ವೇಸ್ಟ್ ಮಾಡೋದು ಲೇಟ್ ಆಯಿತು ಗೈಸ್. ಇಲ್ಲೂ ನೋಡಿದೆ, ಇಲ್ಲೂ ನನಗೆ ಇಷ್ಟ ಆಗೋದರದ್ದು ಯಾವುದೂ ಸಿಗಲಿಲ್ಲ ಗೈಸ್. ಆಮೇಲೆ ಇನ್ನೊಂದೇನು ಅಂದರೆ ಇದರಲ್ಲಿ XXL ಖಾಲಿ ಆಗ್ಬಿಟ್ಟೈತೆ. XXL ನನಗಿಷ್ಟ ಆಗಿರೋದ್ರಲ್ಲಿಲ್ಲ, ಈ ಬ್ಲೂ ಕಲರ್ದಲ್ಲಿ ಬೇಕಾಗಿತ್ತು. XXL ಖಾಲಿ ಆಗ್ಬಿಟ್ಟಿದೆ ಗೈಸ್. ಅದರಲ್ಲಿ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಆದರೆ ಇದು ಇಷ್ಟ ಆಯಿತು, ಆದರೆ ಇವೆಲ್ಲ ರೇಟ್ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ, 9,000 ರೂಪಾಯಿ ಇದು. ಮತ್ತು ಆವಾಗಲೇ ಅದು ವೈಟ್ ಕಲರ್ದೊಂದು ತೋರಿಸಿದ್ನಲ್ಲ, ಅದು ಇಷ್ಟ ಆಗಿತ್ತು ಗೈಸ್. ಏನು ಮಾಡ್ತೀರಾ, ಏನು ಮಾಡೋಣ, ನಾಳೆ ನಮ್ಮದು ಮಾಮೂಲಿ ಪ್ಲೇಸ್ಗೆ ಹೋಗಿ ನೋಡೋಣ. ಇವಾಗ ಬನ್ನಿ ಹೊರಡೋಣ ಗೈಸ್. ಫೈನಲ್ ಆಗಿ ಬಂದೆ ಇವಾಗ ಗಾಡಿ ಹತ್ರಕ್ಕೆ. ನಮ್ಮ ಟೈಮೇ ಸರಿ ಇಲ್ಲ ಗೈಸ್. ಒಳ್ಳೆ ಜಾಕೆಟೇ ಸಿಗಲಿಲ್ಲ. ಅವರಂದರು, ಸರ್ ನೀವು ಕಲೆಕ್ಷನ್ ಬೇಕು ಅಂದರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಬಿಡಿ, ಮನೆ ತವೇ ಬರುತ್ತೆ ಅಂತ. ಅದಕ್ಕೆ ನಾನು ಇವಾಗ ಆನ್ಲೈನಲ್ಲೇ ಟ್ರೈ ಮಾಡ್ಬಿಡ್ತೀನಿ ಗೈಸ್. ಜಾಕೆಟ್ ಬೇಕೇ ಬೇಕು. ಒಂದು ಜಾಕೆಟ್ ನೋಡಿದ್ದೆ ಆನ್ಲೈನಲ್ಲಿ, ಆ ಜಾಕೆಟ್ ಸಿಕ್ಕಾಬಿಟ್ಟೆ ಇಷ್ಟ ಆಗ್ಬಿಟ್ಟಿತ್ತು, ಅದರಿಂದ ಬುಕ್ಕಿಂಗ್ ಮಾಡಿದ್ದೀನಿ. ಇವಾಗ ಬೇಕಾದ್ರೆ ನನಗೆ ಟಾಟಾ ಮಾಡಿಬಿಟ್ಟು ಹೊರಡೋಣ ನಮ್ಮ ಮನೆ ಕಡೆ. ಹಂಗೆ ಸೆಂಟ್ರಲ್ಲಿ ಎಲ್ಲಾದರೂ ಒಂದು ಗೈಸ್ ಜ್ಯೂಸು ಇಲ್ಲ ಅಂದರೆ ಟೀಗೆ ಹಾಕಬೇಕು. ನಾನು ಬೇರೆ ಡಯಟಲ್ಲಿದ್ದೀನಿ, ಬರೀ ಎಲ್ಲಾದರೂ ಒಂದು ಸ್ಟಾಪ್ ಹಾಕೋಣ. ಇವಾಗ ಹೋಗ್ತಾರೋ ರೋಡಲ್ಲಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ ಒಂದು ಶುಗರ್ಲೆಸ್ ಪೈನಾಪಲ್ ಜ್ಯೂಸ್ ಕುಡಿಯೋಣ ಅಂತ. ನಮ್ಮ ಜಿಮ್ ಟ್ರೈನರ್ ಹೇಳ್ಬಿಟ್ಟವ್ರೆ, ಯಾವುದೇ ರೀತಿಯಾದಂಥ ಶುಗರ್ನ ಕನ್ಸ್ಯೂಮ್ ಮಾಡೋಂಗಿಲ್ಲ ಅಂತ, ವರ್ಕೌಟ್ ಮುಗಿಯೋವರೆಗೂ. ಏನು ತಿನ್ನೋಂಗಿಲ್ಲ ಬಿಡೋಂಗಿಲ್ಲ, ಯಾಕೆ ಹೇಳ್ತೀರಾ? ಹಂಗಾಗ ನನ್ನ ಪರಿಸ್ಥಿತಿ ಇವಾಗಂತೂ. ಒಂದು ಜ್ಯೂಸ್ ಕುಡ್ಕೊಂಡು ಇಲ್ಲಿಂದ ಸೀದಾ ಮನೆಗೆ ಬಿಡೋಣ. ಇಲ್ಲಿಂದ ನಮ್ಮ ಮನೆಗೆ ಒಂದು 15 ಕಿಲೋಮೀಟ್ರ್ ಐತೆ ದೂರ ಹೋಗಬೇಕು. ಆಗಲೇ ಒಂದು 9:30 ಇರಬೇಕು ಟೈಮ್. ನೋಡ್ಬೋದು ನಮ್ಮ ಪೈನಾಪಲ್ ಜ್ಯೂಸ್ ಬಂದೈತೆ ವಿತೌಟ್ ಶುಗರ್ದು. ಚೆನ್ನಾಗೈತೆ. ಈ ಕಾಫಿನೂ ಆಟು, ಈ ಪೈನಾಪಲ್ ಜ್ಯೂಸು ಆಟು ಆನ್ ಆಟ್. ಇವತ್ತು ನಮ್ಮಂದು ಸಗಲ ಮಾಡವನೆ, ಶುಗರ್ ಇಲ್ಲ ಅಂದ್ರೂ ಸ್ವೀಟ್ ಐತೆ ಪೈನಾಪಲ್. ಓಕೆ ಗೈಸ್, ಇವಾಗ ಜ್ಯೂಸ್ ಕುಡಿದಿದ್ದಾಯಿತು, ಮನೆ ತಕ್ಕ ಹೋಗಿ ಸಿಗ್ತೀನಿ ನಿಮಗೆ ಗಾಯ್ಸ್. ಫೈನಲಿ ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಸುಮಾರು ಇವತ್ತು ಬೆಳಗ್ಗೆಯಿಂದ ಹಿಂಗೆ ಗೈಸ್, ಏನೋ ಒಂಥರ ಲೆಕ್ಕ ಇಲ್ಲ. ಬೆಳಗ್ಗೆ 10 ಗಂಟೆಗೆ ಎದ್ದು ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಹೆಂಗೆ ಮಧ್ಯಾಹ್ನ 3 ಗಂಟೆ ಆಯಿತು ಅಂತ ಗೊತ್ತಿಲ್ಲ. ಬರೀ ಒಂದು 5 ನಿಮಿಷ ಎಡಿಟ್ ಮಾಡಿದೆ. ತಿರ್ಗಾ ಏನಾಯಿತು, ತಿರ್ಗಾ ಕುಂತ್ಕೊಂಡು ಎಡಿಟ್ ಮಾಡ್ತಾ ನೋಡೋಷ್ಟಕ್ಕೆ 7 ಗಂಟೆ. ಅದಾದಮೇಲೆ ಏನು ನಡೀತಾ ಅದೆಲ್ಲ ನೀವು ನೋಡಿದ್ದೀರಾ. ಹಿಂಗೆ ವಿಡಿಯೋ ಎಡಿಟಿಂಗ್ ಮಾಡಿ ಒಂದು ವೀಡಿಯೋನೂ ಕಂಪ್ಲೀಟಾಗಿ ಎಡಿಟ್ ಮಾಡೋಕ್ಕಾಗಲಿಲ್ಲ ಇವತ್ತು. ನೋಡೋಣ, ಇವತ್ತು ಇನ್ನೂ 1 ಗಂಟೆ 2 ಗಂಟೆವರೆಗೂ ಕುಂತ್ಕೊಂಡು ಎಡಿಟ್ ಮಾಡಿ ಬೆಳಗ್ಗೆ 8 ಗಂಟೆಗೆ ಅಪ್ಲೋಡ್ ಮಾಡ್ತೀವಿ. ನೋಡಿ, ನೆಕ್ಸ್ಟ್ ವ್ಲಾಗು ಸಕಲಾಗಿರೋದು ಬರುತ್ತೆ, ಚೆನ್ನಾಗಿರುತ್ತೆ. ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವ್ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ಗೆ ಬಂದಿದ್ರೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ.